ಆರ್ ಸಿ ಬಿ ಇದು 4ನೇ ಸರಿ ಫೈನಲಿಗೆ ಬಂದಿದೆ. ಈ 4ನೇ ಸರಿ ಹೆಂಗೆ ಅಂದರೆ, ನಮ್ಮ ಆಸೆಗಳು ಸಾವಿರಾರು ಆಸೆ ಇರ್ತದೆ, ಆದರೆ ನಮ್ಮ ಕನಸು ಒಂದೇ, ಆರ್ ಸಿ ಬಿ ಮ್ಯಾಚು ಫೈನಲ್ ಬರಬೇಕು, ಫೈನಲಲ್ಲಿ ವಿನ್ ಆಗಬೇಕು ಅಂತ. ಈ ಸರಿ ಏನಾದರೂ ಆಗಲಿ ನಮ್ಮ ಟ್ರೋಫಿ ಬರಬೇಕು ನಮಗೆ. ಅದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದರೆ ನಮಗೆ ಬರೀ ಅದೊಂದು ಟೀಮ್ ಅಲ್ಲ, ಅದೊಂದು ನಮ್ಮ ಕುಟುಂಬ, ಅದೊಂದು ಭಾವನೆ. ನಮಗೆ ಅದ್ರ ಬಗ್ಗೆ ಎಷ್ಟು ಎಮೋಷನ್ ಇದೆ ಅಂದರೆ, ಪ್ರತಿ ಸರಿ ಆ ಫ್ಯಾನ್ಸು ನೋಡ್ತಾ ಇದ್ದರೆ ಬೇರೆ ಯಾವ ಟೀಮ್ಗೂ ಇಲ್ಲ, ಅಷ್ಟು ಕ್ರೇಜು ನಮ್ಮ ಆರ್ ಸಿ ಬಿಗಿದೆ. ಇದು ಅದರಿಂದ ಏನು ಅಂದರೆ, ಇಷ್ಟು ವರ್ಷ 18 ವರ್ಷದಿಂದ ಕಾಯ್ಕೊಂಬಂದಿದ್ದೀರಿ. ಈ 18 ಹೆಂಗಿದೆ ಅಂದರೆ, ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ 18 ಏನಪ್ಪ ನಮ್ಮ ವಿರಾಟ್ ಕೊಹ್ಲಿ ನಂಬರು ಅಂತ. ಅದು ಮತ್ತೊಂದು ಸ್ಪೆಷಲ್ ಇದೆ, 18ರ ನಂಟು ಇದೇನು ಅಂದರೆ ಆರ್ ಸಿ ಬಿಗೆ ಬರ್ತದೆ. IPL ಅನ್ನೋ ಟ್ರೋಫಿ ಅನ್ನೋ ಗಂಟು ಇದು ನಮಗೆ ಪಕ್ಕಾ. ಇವತ್ತು ನಾವು ಆರ್ ಸಿ ಬಿ ಮ್ಯಾಚು ಫೈನಲ್ನಲ್ಲಿ ವಿನ್ ಆಗೇ ಆಗ್ತೀವಿ. ಸರ್, ಪ್ರತಿಯೊಬ್ಬರು ಏನು ಅಂದರೆ, ಕ್ರಿಕೆಟ್ ಅಂದರೆ ಏನಾಗ್ಬಿಟ್ಟಿದೆ ಅಂದರೆ, ಇವತ್ತು ಎಲ್ಲ ಕಡೆ ನೀವು ಯಾವ ಸಂದಿಗೆ ಹೋಗಿ, ಯಾವ ರೋಡಿಗೆ ಹೋಗಿ, ಯಾವ ಫೀಲ್ಡಿಗೆ ಹೋಗಿ, ಯಾವ ಪ್ಲೇಯರ್ಸ್ ಯಾವ ಸ್ಪೋರ್ಟ್ಸಲ್ಲಿ ಇಲ್ಲ ಅಂದರೂ ಕ್ರಿಕೆಟ್ನಲ್ಲಿ ಇದ್ದೇ ಇರ್ತಾರೆ. ಪ್ರತಿ ಮನೆಯಲ್ಲೂ ಇವತ್ತೇನಾಗಿದೆ ಅಂದರೆ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಪ್ರತಿ ಮನೆಯಲ್ಲೂ, ಪ್ರತಿ ಊರಲ್ಲೂ, ಪ್ರತಿ ಗಲ್ಲಿಯಲ್ಲೂ ಇವತ್ತು ಆರ್ ಸಿ ಬಿದೆ ಕ್ರೇಜು. ಇವತ್ತು ಪಕ್ಕ ಅದಕ್ಕೋಸ್ಕರನೇ ಎಲ್ಲ ಸಂಭ್ರಮಾಚರಣೆ. ನಾನು ಬೆಳಗ್ಗೆಯಿಂದ ಕೇಳ್ಪಟ್ಟೆ, ಎಷ್ಟೋ ಕಡೆ LED ಸ್ಕ್ರೀನ್ ಹಾಕಬೇಕು, ಮ್ಯಾಚ್ ನೋಡಬೇಕು ಅಂತಿದ್ರು. ಮತ್ತು ಸಂಜೆಗೆ ಎಷ್ಟೋ ಜನ ಪಟಾಕಿ ತೊಗೊಂಡೋಗೋರೇ ಇದ್ದಾರೆ. ನನಗೆ ತಿಳಿದಿರೋ 2-3 ಕಡೆ ಅವರು ಲಾಡು ಕೂಡ ಮಾಡಿಸ್ತಾ ಇದ್ದಾರೆ, ಹಂಚಬೇಕು ಊರಲ್ಲಿ ಅಂತ. ಖಂಡಿತ ಆರ್ ಸಿ ಬಿ ಸರಿ ವಿನ್ ಆಗೇ ಆಗುತ್ತೆ. ಇದೊಂದು ಹಬ್ಬ. ಕ್ರಿಶ್ಚಿಯನ್ರು ಕ್ರಿಸ್ಮಸ್ ಮಾಡ್ತಾರೆ, ಹಿಂದೂಗಳು ನವರಾತ್ರಿ ದೀಪಾವಳಿ ಮಾಡ್ತಾರೆ, ಮುಸ್ಲಿಮರು ಇನ್ನೇನು ಇಷ್ಟರಲ್ಲೇ ಬಕ್ರೀದ್ ಹಬ್ಬ ಬರ್ತಾ ಇದೆ. ಇಡೀ ಕರ್ನಾಟಕಕ್ಕೆ ಇವತ್ತಿನ ದಿವಸ ಒಂದು ಹಬ್ಬ. ಆ ಹಬ್ಬದ ವಿಶೇಷತೆ ಏನಂದರೆ, IPLನಲ್ಲಿ ಆರ್ ಸಿ ಬಿ ಬೆಂಗಳೂರು ಟೀಮ್ ಇವತ್ತು ಫೈನಲ್ ಆಡ್ತಾ ಇದೆ. ನಾವು ಕಪ್ ಗೆಲ್ತೀವಿ ಅನ್ನುವಂಥ ಒಂದು ವ್ಯಾಮೋಹದಲ್ಲಿ, ಒಂದು ಉತ್ಸಾಹದಲ್ಲಿ ಪ್ರೇರಣಾ ಮೂರ್ತಿಗಳಾಗಿ ಇವತ್ತಿನ ದಿವಸ ಇಡೀ ಯುವಕರು ಗಲ್ಲಿಯಲ್ಲಿ ಆರ್ ಸಿ ಬಿಗೆ ಯಶಸ್ಸು ಕೊಡಲಿ ಅಂತ ದೇವಾಲಯ, ಚರ್ಚ್, ಮಸೀದಿ ಎಲ್ಲ ದೇವರುಗಳನ್ನ ಬೇಡ್ತಾ ಇದ್ದಾರೆ. ಆರಂಭ ಆದಾಗ ಈ ಬಾರಿ ಲಾಯ್ಡ್ ಇಲ್ಲ, ABD ವಿಲಿಯರ್ಸ್ ಇಲ್ಲ, ಮತ್ತು ಮ್ಯಾಕ್ಸ್ವೆಲ್ ಇಲ್ಲ, ದೊಡ್ಡ ಕ್ರಿಕೆಟಿಗರು ಯಾರೂ ಇಲ್ಲ. ಆರ್ ಸಿ ಬಿ ಕಳಪೆ ಫಾರಮ್ ಮಾಡುತ್ತೆ. 10ನೇ ಸ್ಥಾನದಲ್ಲೂ ಕೂಡ ಅದರಲ್ಲೂ ಕಳಪೆ ಒಂದು ಸಾಧನೆ ಟೀಮು. ಆರ್ ಸಿ ಬಿಗೆ ಅಭಿಮಾನಿಗಳ ಒಂದು ಪೋರ ಬೇಕು, ಹೊಸದಾಗಿ ಒಂದು ಇದನ್ನು ಕಟ್ಟೋಣ ಅಂದರು. ಆದರೆ ಆಡ್ತಾ ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣ ಕೈ ಕೊಟ್ಟರು, ಭಾರತದ ಬೇರೆ ಮೈದಾನಗಳು ನಮಗೆ ಕೈ ಕೊಡಲಿಲ್ಲ. ಡೆಲ್ಲಿ ಕ್ರಿಕೆಟರ್ಸ್ನ ಸೋಲಿಸಿದ್ವಿ, ಚಂಡೀಗಢನಲ್ಲಿ ಪಂಜಾಬ್ನ ಸೋಲಿಸಿದ್ವಿ, ಕಲ್ಕಟ್ಟಾದಲ್ಲಿ KKRನ ಸೋಲಿಸಿದ್ವಿ. ಎಂತ ಅಪ್ರತಿಮವಾಗಿ ಚಿಕ್ಕ ಹುಡುಗರು ಆಟ ಆಡ್ತಾ ಇದ್ದಾರೆ. ಇವತ್ತು ಖಂಡಿತ IPLನಲ್ಲಿ ಆರ್ ಸಿ ಬಿ ಗೆಲ್ಲುತ್ತೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆಲ್ಲೋದು 100% ಶತಸಿದ್ಧ. ನಾವೀಗಾಗಲೇ ಪಟಾಕಿಗಳೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ, ಬಾವುಟಗಳು. ಅದೇ ವಿಷಯಕ್ಕೆ ಇಲ್ಲಿ ಸೇರಿದ್ದೀವಿ. ಧನ್ಯವಾದ. ಕ್ರೀಡೆ ಅಂದರೆ ನಮಗೆ ತುಂಬ ಪ್ರೇಮ. ಇವತ್ತು ಇಡೀ ವಿಶ್ವವೇ ಕಾತುರದಿಂದ ಕಾಯ್ತಾ ಇದೆ. ಇನ್ನು ಇವತ್ತು ಸಂಜೆ ನಡೆಯುವಂತಹ ಕ್ರಿಕೆಟ್ ರಸದೌತಣವನ್ನು ವೀಕ್ಷಿಸಲು. ಇವತ್ತು 100ಕ್ಕೆ 100ರಷ್ಟು ಆರ್ ಸಿ ಬಿ ಜಯಶಾಲಿ ಆಗ್ತದೆ. ಯಾವುದು 18 ವರ್ಷಗಳಿಂದ ಇಡೀ ಕರ್ನಾಟಕದ ಎಲ್ಲ ನನ್ನ ಯುವ ಮಿತ್ರರು, ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು, ಕ್ರೀಡಾ ಪ್ರೋತ್ಸಾಹಿಗಳು ಕಾತುರದಿಂದ ಇವತ್ತಿನ ದಿವಸಕ್ಕಾಗಿ ಕಾಯ್ತಾ ಇದ್ದೇವೆ. ಸಂಜೆ ಎಷ್ಟು ಬೇಗ ಆಗ್ತದೆ ಅಷ್ಟು ನಮಗೆ ಖುಷಿ ಐತೆ. ಬೇಗ ಮ್ಯಾಚು ಜಯಶಾಲಿಯಾಗಿ ಆ ಕಪ್ಪು ವಿನ್ನರ್ಸ್ ಆದರೆ ನಮಗಷ್ಟೇ ಒಂದು ರಸದೌತಣ ಅಂತ ಹೇಳಿದರೆ ತಪ್ಪಾಗಲ್ಲ. 100% ಗೆದ್ದೇ ಗೆಲ್ಲುತ್ತೆ. ಅಹಮದಾಬಾದ್ ಇವತ್ತು ಕರ್ನಾಟಕದ ಫ್ಲಾಗು ಆರಿಸ್ತೀವಿ ಅಹಮದಾಬಾದ್ನಲ್ಲಿ. ಖಂಡಿತ ಪಟಾಕಿ ಸಿಡಿಸೋದು, ಸಿಹಿ ಹಂಚೋದು ಎಲ್ಲ ರೀತಿಯೂ ಮಾಡ್ತಾ ಇದ್ದಾರೆ ನಮ್ಮ ಯುವ ಮಿತ್ರರು, ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು. ನಿಜವಾಗ್ಲೂ ಖುಷಿ ಐತೆ. ಇಡೀ ನಮ್ಮ ಚಿಕ್ಕಬಳ್ಳಾಪುರನೇ ಅಲ್ಲ, ಇಡೀ ದೇಶನೇ ನಮ್ಮ ಕರ್ನಾಟಕದ ಕಡೆ ಐತೆ. ನಮ್ಮ ಕರ್ನಾಟಕದಲ್ಲಂತೂ ಕ್ರೀಡಾ ರಸದೌತಣವನ್ನು ಇಂದು ಸಂಜೆ ನಾವು ಸವಿಸ್ತೀವಿ.